13ನೇ ಕುಂಭಮೇಳದಲ್ಲಿ ಇವತ್ತು ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡರು ಕೂಡ ಪುಣ್ಯ ಸ್ನಾನ ಮಾಡಿದ್ದಾರೆ. ನಮ್ಮ ಜೊತೆ ಡಿ.ವಿ. ಸದಾನಂದ ಗೌಡರ ಮಾತಾಡ್ತಾ ಹೋಗ್ತೀವಿ ಸರ್. ಇವತ್ತು ಬಹಳ ಪ್ರಮುಖವಾಗಿ ಪುಣ್ಯ ಸ್ನಾನ ಮಾಡಿದ್ದೀರಿ ಸರ್. ಜನತೆಗೆಲ್ಲ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಪ್ರಾಯಶಃ ಇವತ್ತು ಪ್ರಯಾಗ್ರಾಜ್ಯದಲ್ಲಿ 144 ವರ್ಷಗಳ ನಂತರ ಒಂದು ಅದ್ಭುತವಾದಂಥ ದಿನ ಅಲ್ಲಿ ಇದ್ದುದು. ದಕ್ಷಿಣ ಭಾರತದಲ್ಲಿ ಇಲ್ಲಿ ಕಪಿಲ, ಸ್ಫಟಿಕ ಮತ್ತು ಕಾವೇರಿ ನದಿಯ ಸಂಗಮ ಸ್ಥಳ, ಅಗಸ್ತ್ಯ ಮಹರ್ಷಿಗಳ ಆ ಒಂದು ಅವರು ಮಾಡಿದಂತಹ ಪುಣ್ಯ ಈ ಕ್ಷೇತ್ರದಲ್ಲಿರುವಂಥದ್ದು. ಇದನ್ನೆಲ್ಲವನ್ನು ಸ್ವೀಕಾರ ಮಾಡಿದ ಜನ ನಮ್ಮ ಹಿಂದೂ ಧರ್ಮ ನಂಬಿಕೆ ಆಧಾರದಲ್ಲಿ ಇರುವಂಥದ್ದು. ನಾವೆಲ್ಲ ಕಲ್ಲು, ಮರ, ಮಣ್ಣು, ಮನುಷ್ಯ, ದೇವರು, ಪ್ರಾಣಿ ಎಲ್ಲದರಲ್ಲಿ ದೇವರು ನೋಡುವಂಥ ಅದ್ಭುತವಾದಂಥ ಒಂದು ಹಿಂದೂ ಧರ್ಮದಲ್ಲಿರುವಂಥವರು ವಿಶೇಷವಾಗಿ ಹರಿಯುವ ನದಿಗಳಲ್ಲಿ, ಅದು ಕೂಡ ಸಂಗಮ ಕ್ಷೇತ್ರಗಳು ಅಂತ ಹೇಳಿದರೆ ಅದು ಅತ್ಯಂತ ಪವಿತ್ರ ಕ್ಷೇತ್ರ ಅಂತ ಭಾವಿಸಿದ್ದಾರೆ. ನಾನು ಇವತ್ತು ಇಲ್ಲಿ ಬಂದಿದ್ದೇನೆ. ನಿನ್ನೆ ಮೊನ್ನೆ ನನ್ನ ಮನೆಯವರು, ನನ್ನ ಮಗ ಎಲ್ಲ ಪ್ರಯಾಗ್ರಾಜ್ಯಕ್ಕೆ ಹೋಗಿ ಬಂದವರು ಕೂಡ ಇವತ್ತು ಸಮೇತ ಇಲ್ಲಿ ಬಂದಿದ್ದೇವೆ. ಒಂದು ಒಳ್ಳೆಯ ಆತ್ಮ ಶುದ್ಧೀಕರಣ ಆಗುತ್ತೆ ಮತ್ತು ನಮಗೊಂದು ಶಕ್ತಿ ಬರುತ್ತೆ. ಇದರಿಂದ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರೇರಣೆ ಕೊಡ್ತದೆ ಈ ಸ್ಥಳ ಅಂತ ನಾನು ಭಾವಿಸ್ತೇನೆ. ಸರ್, ಒಂದಷ್ಟು ಕಾಂಗ್ರೆಸ್ಸಿಗರು ಕೂಡ ಪ್ರಯಾಗ್ ಅದೇ ಕುಂಭಮೇಳವನ್ನು ಟೀಕೆ ಮಾಡುವಂಥ ಕೆಲಸಕ್ಕೆ ಮುಂದಾದರು. ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಪ್ರಯಾಗ್ಲಕ್ಕೆ ಸ್ನಾನ ಮಾಡಿದ್ರು. ನಿನ್ನೆ ಅವರು ಕೂಡ ಇಲ್ಲಿ ಬಂದು ಸ್ನಾನ ಮಾಡಿದ್ರು ಸರ್. ನಾನು ಕಾಂಗ್ರೆಸ್ನ ಎಲ್ಲರ ಬಗ್ಗೆ ಮಾತಾಡೋದಿಲ್ಲ. ಯಾರೆಲ್ಲ ಸಣ್ಣ ಸಣ್ಣ ಸಂಗತಿ ಮಾತಾಡ್ತಾರ, ಇಲ್ಲಿ ಪ್ರಯಾಗ್ರಾಜ್ ಅಥವಾ ಇಲ್ಲಿ ನೀವೇನಾದರೂ ಪವಿತ್ರ ಸ್ನಾನ ಮಾಡಿದರೆ ಬಡತನ ನಿರ್ಮೂಲನ ಆಗುತ್ತೆ ಅಂತ ಪ್ರಶ್ನೆ ಮಾಡುವವರಿಗೆ, ಆ ಬಡವರೇ ಇಲ್ಲಿ ಬಂದವರಲ್ಲಿ ನಾನು ನೋಡಿದ ಪ್ರಕಾರ 50% ಹೆಚ್ಚು ಜನ ಬಡ ಜನ. ಅವರಿಗೆ ಪ್ರಯಾಗ್ರಾಜ್ಯಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಮಾಡ್ತಾರೆ. ಯಾರು ಉತ್ತರ ಭಾಗದಲ್ಲಿದ್ದವರೆಲ್ಲ ಪ್ರಯಾಗ್ರಾಜ್ಯಕ್ಕೆ ಹೋಗಿ ಮಾಡ್ತಾರೆ. ಆದ ಕಾರಣ ಎಲ್ಲೋ ಟೀಕೆ ಮಾಡುವ ಬರದಲ್ಲಿ ಈ ರೀತಿಯ ಸಣ್ಣ ಪದಗಳನ್ನು ಬಳಕೆ ಮಾಡುವಂಥದ್ದು ಆ ದೊಡ್ಡ ಮನುಷ್ಯರಿಗೆ ಗೌರವ ಬರುವಂಥದ್ದಲ್ಲ. ನಾವೆಲ್ಲ ಇಲ್ಲಿ ಸ್ನಾನ ಮಾಡ್ತೇವೆ, ಮುಳುಗ್ತೇವೆ ಮತ್ತು ಇಲ್ಲಿಂದ ಪುಣ್ಯ ಪಡ್ಕೊಂಡು ಹೋಗ್ತೇವೆ. ಅವರನ್ನೆಲ್ಲ ಮುಂದೆ ಒಂದು ದಿನ ರಾಜಕಾರಣದಲ್ಲೇ ಆ ದೇವರು ಮುಳುಗಿಸ್ತಾನೆ ಅಂತ ಹೇಳುವಂಥ ವಿಶ್ವಾಸ ನನಗಿದೆ. ಇದಿಷ್ಟು ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರ್, ಕನ್ನಡ, ತೀನರಸೀಪುರ. 13ನೇ ಕುಂಭಮೇಳದಲ್ಲಿ ಇವತ್ತು ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡರು ಕೂಡ ಪುಣ್ಯ ಸ್ನಾನ ಮಾಡಿದ್ದಾರೆ. ನಮ್ಮ ಜೊತೆ ಡಿ.ವಿ. ಸದಾನಂದ ಗೌಡರ ಮಾತಾಡ್ತಾ ಹೋಗ್ತೀವಿ ಸರ್. ಇವತ್ತು ಬಹಳ ಪ್ರಮುಖವಾಗಿ ಪುಣ್ಯ ಸ್ನಾನ ಮಾಡಿದ್ದೀರಿ ಸರ್. ಜನತೆಗೆಲ್ಲ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಪ್ರಾಯಶಃ ಇವತ್ತು ಪ್ರಯಾಗ್ರಾಜ್ಯದಲ್ಲಿ 144 ವರ್ಷಗಳ ನಂತರ ಒಂದು ಅದ್ಭುತವಾದಂಥ ದಿನ ಅಲ್ಲಿ ಇದ್ದುದು. ದಕ್ಷಿಣ ಭಾರತದಲ್ಲಿ ಇಲ್ಲಿ ಕಪಿಲ, ಸ್ಫಟಿಕ ಮತ್ತು ಕಾವೇರಿ ನದಿಯ ಸಂಗಮ ಸ್ಥಳ, ಅಗಸ್ತ್ಯ ಮಹರ್ಷಿಗಳ ಆ ಒಂದು ಅವರು ಮಾಡಿದಂತಹ ಪುಣ್ಯ ಈ ಕ್ಷೇತ್ರದಲ್ಲಿರುವಂಥದ್ದು. ಇದನ್ನೆಲ್ಲವನ್ನು ಸ್ವೀಕಾರ ಮಾಡಿದ ಜನ ನಮ್ಮ ಹಿಂದೂ ಧರ್ಮ ನಂಬಿಕೆ ಆಧಾರದಲ್ಲಿ ಇರುವಂಥದ್ದು. ನಾವೆಲ್ಲ ಕಲ್ಲು, ಮರ, ಮಣ್ಣು, ಮನುಷ್ಯ, ದೇವರು, ಪ್ರಾಣಿ ಎಲ್ಲದರಲ್ಲಿ ದೇವರು ನೋಡುವಂಥ ಅದ್ಭುತವಾದಂಥ ಒಂದು ಹಿಂದೂ ಧರ್ಮದಲ್ಲಿರುವಂಥವರು ವಿಶೇಷವಾಗಿ ಹರಿಯುವ ನದಿಗಳಲ್ಲಿ, ಅದು ಕೂಡ ಸಂಗಮ ಕ್ಷೇತ್ರಗಳು ಅಂತ ಹೇಳಿದರೆ ಅದು ಅತ್ಯಂತ ಪವಿತ್ರ ಕ್ಷೇತ್ರ ಅಂತ ಭಾವಿಸಿದ್ದಾರೆ. ನಾನು ಇವತ್ತು ಇಲ್ಲಿ ಬಂದಿದ್ದೇನೆ. ನಿನ್ನೆ ಮೊನ್ನೆ ನನ್ನ ಮನೆಯವರು, ನನ್ನ ಮಗ ಎಲ್ಲ ಪ್ರಯಾಗ್ರಾಜ್ಯಕ್ಕೆ ಹೋಗಿ ಬಂದವರು ಕೂಡ ಇವತ್ತು ಸಮೇತ ಇಲ್ಲಿ ಬಂದಿದ್ದೇವೆ. ಒಂದು ಒಳ್ಳೆಯ ಆತ್ಮ ಶುದ್ಧೀಕರಣ ಆಗುತ್ತೆ ಮತ್ತು ನಮಗೊಂದು ಶಕ್ತಿ ಬರುತ್ತೆ. ಇದರಿಂದ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರೇರಣೆ ಕೊಡ್ತದೆ ಈ ಸ್ಥಳ ಅಂತ ನಾನು ಭಾವಿಸ್ತೇನೆ. ಸರ್, ಒಂದಷ್ಟು ಕಾಂಗ್ರೆಸ್ಸಿಗರು ಕೂಡ ಪ್ರಯಾಗ್ ಅದೇ ಕುಂಭಮೇಳವನ್ನು ಟೀಕೆ ಮಾಡುವಂಥ ಕೆಲಸಕ್ಕೆ ಮುಂದಾದರು. ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಪ್ರಯಾಗ್ಲಕ್ಕೆ ಸ್ನಾನ ಮಾಡಿದ್ರು. ನಿನ್ನೆ ಅವರು ಕೂಡ ಇಲ್ಲಿ ಬಂದು ಸ್ನಾನ ಮಾಡಿದ್ರು ಸರ್. ನಾನು ಕಾಂಗ್ರೆಸ್ನ ಎಲ್ಲರ ಬಗ್ಗೆ ಮಾತಾಡೋದಿಲ್ಲ. ಯಾರೆಲ್ಲ ಸಣ್ಣ ಸಣ್ಣ ಸಂಗತಿ ಮಾತಾಡ್ತಾರ, ಇಲ್ಲಿ ಪ್ರಯಾಗ್ರಾಜ್ ಅಥವಾ ಇಲ್ಲಿ ನೀವೇನಾದರೂ ಪವಿತ್ರ ಸ್ನಾನ ಮಾಡಿದರೆ ಬಡತನ ನಿರ್ಮೂಲನ ಆಗುತ್ತೆ ಅಂತ ಪ್ರಶ್ನೆ ಮಾಡುವವರಿಗೆ, ಆ ಬಡವರೇ ಇಲ್ಲಿ ಬಂದವರಲ್ಲಿ ನಾನು ನೋಡಿದ ಪ್ರಕಾರ 50% ಹೆಚ್ಚು ಜನ ಬಡ ಜನ. ಅವರಿಗೆ ಪ್ರಯಾಗ್ರಾಜ್ಯಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಮಾಡ್ತಾರೆ. ಯಾರು ಉತ್ತರ ಭಾಗದಲ್ಲಿದ್ದವರೆಲ್ಲ ಪ್ರಯಾಗ್ರಾಜ್ಯಕ್ಕೆ ಹೋಗಿ ಮಾಡ್ತಾರೆ. ಆದ ಕಾರಣ ಎಲ್ಲೋ ಟೀಕೆ ಮಾಡುವ ಬರದಲ್ಲಿ ಈ ರೀತಿಯ ಸಣ್ಣ ಪದಗಳನ್ನು ಬಳಕೆ ಮಾಡುವಂಥದ್ದು ಆ ದೊಡ್ಡ ಮನುಷ್ಯರಿಗೆ ಗೌರವ ಬರುವಂಥದ್ದಲ್ಲ. ನಾವೆಲ್ಲ ಇಲ್ಲಿ ಸ್ನಾನ ಮಾಡ್ತೇವೆ, ಮುಳುಗ್ತೇವೆ ಮತ್ತು ಇಲ್ಲಿಂದ ಪುಣ್ಯ ಪಡ್ಕೊಂಡು ಹೋಗ್ತೇವೆ. ಅವರನ್ನೆಲ್ಲ ಮುಂದೆ ಒಂದು ದಿನ ರಾಜಕಾರಣದಲ್ಲೇ ಆ ದೇವರು ಮುಳುಗಿಸ್ತಾನೆ ಅಂತ ಹೇಳುವಂಥ ವಿಶ್ವಾಸ ನನಗಿದೆ. ಇದಿಷ್ಟು ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರ್, ಕನ್ನಡ, ತೀನರಸೀಪುರ. 13ನೇ ಕುಂಭಮೇಳದಲ್ಲಿ ಇವತ್ತು ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡರು ಕೂಡ ಪುಣ್ಯ ಸ್ನಾನ ಮಾಡಿದ್ದಾರೆ. ನಮ್ಮ ಜೊತೆ ಡಿ.ವಿ. ಸದಾನಂದ ಗೌಡರ ಮಾತಾಡ್ತಾ ಹೋಗ್ತೀವಿ ಸರ್. ಇವತ್ತು ಬಹಳ ಪ್ರಮುಖವಾಗಿ ಪುಣ್ಯ ಸ್ನಾನ ಮಾಡಿದ್ದೀರಿ ಸರ್. ಜನತೆಗೆಲ್ಲ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಪ್ರಾಯಶಃ ಇವತ್ತು
ಪ್ರಯಾಗ್ರಾಜದಲ್ಲಿ 144 ವರ್ಷಗಳ ನಂತರ ಒಂದು ಅದ್ಭುತವಾದಂಥ ದಿನ ಅಲ್ಲಿ ಇದ್ದುದು. ದಕ್ಷಿಣ ಭಾರತದಲ್ಲಿ ಇಲ್ಲಿ ಕಪಿಲ, ಸ್ಫಟಿಕ ಮತ್ತು ಕಾವೇರಿ ನದಿಯ ಸಂಗಮ ಸ್ಥಳ, ಅಗಸ್ತ್ಯ ಮಹರ್ಷಿಗಳ ಆ ಒಂದು ಅವರು ಮಾಡಿದಂತಹ ಪುಣ್ಯ ಈ ಕ್ಷೇತ್ರದಲ್ಲಿರುವಂಥದ್ದು. ಇದನ್ನೆಲ್ಲವನ್ನು ಸ್ವೀಕಾರ ಮಾಡಿದಂಥ ಜನ ನಮ್ಮ ಹಿಂದೂ ಧರ್ಮ ನಂಬಿಕೆ ಆಧಾರದಲ್ಲಿ ಇರುವಂಥದ್ದು. ನಾವೆಲ್ಲ ಕಲ್ಲು, ಮರ, ಮಣ್ಣು, ಮನುಷ್ಯ, ದೇವರು, ಪ್ರಾಣಿ ಎಲ್ಲದರಲ್ಲಿ ದೇವರು ನೋಡುವಂಥ ಅದ್ಭುತವಾದಂಥ ಒಂದು ಹಿಂದೂ ಧರ್ಮದಲ್ಲಿರುವಂಥವರು ವಿಶೇಷವಾಗಿ ಹರಿಯುವ ನದಿಗಳಲ್ಲಿ, ಅದು ಕೂಡ ಸಂಗಮ ಕ್ಷೇತ್ರಗಳು ಅಂತ ಹೇಳಿದರೆ ಅದು ಅತ್ಯಂತ ಪವಿತ್ರ ಕ್ಷೇತ್ರ ಅಂತ ಭಾವಿಸಿದ್ದಾರೆ. ನಾನು ಇವತ್ತು ಇಲ್ಲಿ ಬಂದಿದ್ದೇನೆ. ನಿನ್ನೆ ಮೊನ್ನೆ ನನ್ನ ಮನೆಯವರು, ನನ್ನ ಮಗ ಎಲ್ಲ ಪ್ರಯಾಗ್ರಾಜಕ್ಕೆ ಹೋಗಿ ಬಂದವರು ಕೂಡ ಇವತ್ತು ಸಮೇತ ಇಲ್ಲಿ ಬಂದಿದ್ದೇವೆ. ಒಂದು ಒಳ್ಳೆಯ ಆತ್ಮ ಶುದ್ಧೀಕರಣ ಆಗುತ್ತೆ ಮತ್ತು ನಮಗೊಂದು ಶಕ್ತಿ ಬರುತ್ತೆ. ಇದರಿಂದ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರೇರಣೆ ಕೊಡ್ತದೆ ಈ ಸ್ಥಳ ಅಂತ ನಾನು ಭಾವಿಸ್ತೇನೆ. ಸರ್, ಒಂದಷ್ಟು ಕಾಂಗ್ರೆಸ್ಸಿಗರು ಕೂಡ ಪ್ರಯಾಗ ಅದೇ ಕುಂಭಮೇಳವನ್ನು ಟೀಕೆ ಮಾಡುವಂಥ ಕೆಲಸಕ್ಕೆ ಮುಂದಾದರು. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರಯಾಗಕ್ಕೆ ಸ್ನಾನ ಮಾಡಿದ್ರು. ನಿನ್ನೆ ಅವರು ಕೂಡ ಇಲ್ಲಿ ಬಂದು ಸ್ನಾನ ಮಾಡಿದ್ರು. ಸರ್, ನಾನು ಕಾಂಗ್ರೆಸ್ನ ಎಲ್ಲರ ಬಗ್ಗೆ ಮಾತಾಡೋದಿಲ್ಲ. ಯಾರೆಲ್ಲ ಸಣ್ಣ ಸಣ್ಣ ಸಂಗತಿ ಮಾತಾಡ್ತಾರ, ಇಲ್ಲಿ ಪ್ರಯಾಗ್ರಾಜ್ ಅಥವಾ ಇಲ್ಲಿ ನೀವೇನಾದರೂ ಪವಿತ್ರ ಸ್ನಾನ ಮಾಡಿದರೆ ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಪ್ರಶ್ನೆ ಮಾಡುವವರಿಗೆ, ಆ ಬಡವರೇ ಇಲ್ಲಿ ಬಂದವರಲ್ಲಿ ನಾನು ನೋಡಿದ ಪ್ರಕಾರ 50%ಕ್ಕಿಂತ ಹೆಚ್ಚು ಜನ ಬಡ ಜನ. ಅವರಿಗೆ ಪ್ರಯಾಗರಾಜಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಮಾಡ್ತಾರೆ. ಯಾರು ಉತ್ತರ ಭಾಗದಲ್ಲಿದ್ದವರೆಲ್ಲ ಪ್ರಯಾಗರಾಜಕ್ಕೆ ಹೋಗಿ ಮಾಡ್ತಾರೆ. ಆದ ಕಾರಣ ಎಲ್ಲೋ ಟೀಕೆ ಮಾಡುವ ಬರದಲ್ಲಿ ಈ ರೀತಿಯ ಸಣ್ಣ ಪದಗಳನ್ನು ಬಳಕೆ ಮಾಡುವಂಥದ್ದು ಆ ದೊಡ್ಡ ಮನುಷ್ಯರಿಗೆ ಗೌರವ ಬರುವಂಥದ್ದಲ್ಲ. ನಾವೆಲ್ಲ ಇಲ್ಲಿ ಸ್ನಾನ ಮಾಡ್ತೇವೆ, ಮುಳುಗ್ತೇವೆ ಮತ್ತು ಇಲ್ಲಿಂದ ಪುಣ್ಯ ಪಡ್ಕೊಂಡು ಹೋಗ್ತೇವೆ. ಅವರನ್ನೆಲ್ಲ ಮುಂದೆ ಒಂದು ದಿನ ರಾಜಕಾರಣದಲ್ಲೇ ಆ ದೇವರು ಮುಳುಗಿಸ್ತಾನೆ ಅಂತ ಹೇಳುವಂಥ ವಿಶ್ವಾಸ ನನಗಿದೆ. ಇದಿಷ್ಟು ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರ್, ಬೇಬೇಕನ್ನಡ, ತೀನರಸೀಪುರ. 13ನೇ ಕುಂಭಮೇಳದಲ್ಲಿ ಇವತ್ತು ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡ ಕೂಡ ಪುಣ್ಯ ಸ್ನಾನ ಮಾಡಿದ್ದಾರೆ. ನಮ್ಮ ಜೊತೆ ಡಿ ವಿ ಸದಾನಂದ ಗೌಡ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಬಹಳ ಪ್ರಮುಖವಾಗಿ ಪುಣ್ಯ ಸ್ನಾನ ಮಾಡಿದ್ದೀರಿ ಸರ್. ಜನತೆಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಪ್ರಾಯಶಃ ಇವತ್ತು ಪ್ರಯಾಗ್ರಾಜದಲ್ಲಿ 144 ವರ್ಷಗಳ ನಂತರ ಒಂದು ಅದ್ಭುತವಾದಂಥ ದಿನ ಅಲ್ಲಿ ಇದ್ದುದು. ದಕ್ಷಿಣ ಭಾರತದಲ್ಲಿ ಇಲ್ಲಿ ಕಪಿಲ, ಸ್ಫಟಿಕ ಮತ್ತು ಕಾವೇರಿ ನದಿಯ ಸಂಗಮ ಸ್ಥಳ, ಅಗಸ್ತ್ಯ ಮಹರ್ಷಿಗಳ ಆ ಒಂದು ಅವರು ಮಾಡಿದಂತಹ ಪುಣ್ಯ ಈ ಕ್ಷೇತ್ರದಲ್ಲಿರುವಂಥದ್ದು. ಇದನ್ನೆಲ್ಲವನ್ನು ಸ್ವೀಕಾರ ಮಾಡಿದಂಥ ಜನ ನಮ್ಮ ಹಿಂದೂ ಧರ್ಮ ನಂಬಿಕೆ ಆಧಾರದಲ್ಲಿ ಇರುವಂಥದ್ದು. ನಾವೆಲ್ಲ ಕಲ್ಲು, ಮರ, ಮಣ್ಣು, ಮನುಷ್ಯ, ದೇವರು, ಪ್ರಾಣಿ ಎಲ್ಲದರಲ್ಲಿ ದೇವರು ನೋಡುವಂಥ ಅದ್ಭುತವಾದಂಥ ಒಂದು ಹಿಂದೂ ಧರ್ಮದಲ್ಲಿರುವಂಥವರು ವಿಶೇಷವಾಗಿ ಹರಿಯುವ ನದಿಗಳಲ್ಲಿ, ಅದು ಕೂಡ ಸಂಗಮ ಕ್ಷೇತ್ರಗಳು ಅಂತ ಹೇಳಿದರೆ ಅದು ಅತ್ಯಂತ ಪವಿತ್ರ ಕ್ಷೇತ್ರ ಅಂತ ಭಾವಿಸಿದ್ದಾರೆ. ನಾನು ಇವತ್ತು ಇಲ್ಲಿ ಬಂದಿದ್ದೇನೆ. ನಿನ್ನೆ ಮೊನ್ನೆ ನನ್ನ ಮನೆಯವರು, ನನ್ನ ಮಗ ಎಲ್ಲ ಪ್ರಯಾಗ್ರಾಜಕ್ಕೆ ಹೋಗಿ ಬಂದವರು ಕೂಡ ಇವತ್ತು ಸಮೇತ ಇಲ್ಲಿ ಬಂದಿದ್ದೇವೆ. ಒಂದು ಒಳ್ಳೆಯ ಆತ್ಮ ಶುದ್ಧೀಕರಣ ಆಗುತ್ತೆ ಮತ್ತು ನಮಗೊಂದು ಶಕ್ತಿ ಬರುತ್ತೆ. ಇದರಿಂದ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರೇರಣೆ ಕೊಡ್ತದೆ ಈ ಸ್ಥಳ ಅಂತ ನಾನು ಭಾವಿಸ್ತೇನೆ. ಸರ್, ಒಂದಷ್ಟು ಕಾಂಗ್ರೆಸ್ಸಿಗರು ಕೂಡ ಪ್ರಯಾಗ ಅದೇ ಕುಂಭಮೇಳವನ್ನು ಟೀಕೆ ಮಾಡುವಂಥ ಕೆಲಸಕ್ಕೆ ಮುಂದಾದರು. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರಯಾಗಕ್ಕೆ ಸ್ನಾನ ಮಾಡಿದ್ರು. ನಿನ್ನೆ ಅವರು ಕೂಡ ಇಲ್ಲಿ ಬಂದು ಸ್ನಾನ ಮಾಡಿದ್ರು. ಸರ್, ನಾನು ಕಾಂಗ್ರೆಸ್ನ ಎಲ್ಲರ ಬಗ್ಗೆ ಮಾತಾಡೋದಿಲ್ಲ. ಯಾರೆಲ್ಲ ಸಣ್ಣ ಸಣ್ಣ ಸಂಗತಿ ಮಾತಾಡ್ತಾರ, ಇಲ್ಲಿ ಪ್ರಯಾಗ್ರಾಜ್ ಅಥವಾ ಇಲ್ಲಿ ನೀವೇನಾದರೂ ಪವಿತ್ರ ಸ್ನಾನ ಮಾಡಿದರೆ ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಪ್ರಶ್ನೆ ಮಾಡುವವರಿಗೆ, ಆ ಬಡವರೇ ಇಲ್ಲಿ ಬಂದವರಲ್ಲಿ ನಾನು ನೋಡಿದ ಪ್ರಕಾರ 50%ಕ್ಕಿಂತ ಹೆಚ್ಚು ಜನ ಬಡ ಜನ. ಅವರಿಗೆ ಪ್ರಯಾಗರಾಜಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಮಾಡ್ತಾರೆ. ಯಾರು ಉತ್ತರ ಭಾಗದಲ್ಲಿದ್ದವರೆಲ್ಲ ಪ್ರಯಾಗರಾಜಕ್ಕೆ ಹೋಗಿ ಮಾಡ್ತಾರೆ. ಆದ ಕಾರಣ ಎಲ್ಲೋ ಟೀಕೆ ಮಾಡುವ ಬರದಲ್ಲಿ ಈ ರೀತಿಯ ಸಣ್ಣ ಪದಗಳನ್ನು ಬಳಕೆ ಮಾಡುವಂಥದ್ದು ಆ ದೊಡ್ಡ ಮನುಷ್ಯರಿಗೆ ಗೌರವ ಬರುವಂಥದ್ದಲ್ಲ. ನಾವೆಲ್ಲ ಇಲ್ಲಿ ಸ್ನಾನ ಮಾಡ್ತೇವೆ, ಮುಳುಗ್ತೇವೆ ಮತ್ತು ಇಲ್ಲಿಂದ ಪುಣ್ಯ ಪಡ್ಕೊಂಡು ಹೋಗ್ತೇವೆ. ಅವರನ್ನೆಲ್ಲ ಮುಂದೆ ಒಂದು ದಿನ ರಾಜಕಾರಣದಲ್ಲೇ ಆ ದೇವರು ಮುಳುಗಿಸ್ತಾನೆ ಅಂತ ಹೇಳುವಂಥ ವಿಶ್ವಾಸ ನನಗಿದೆ. ಇದಿಷ್ಟು ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರ್, ಬೇಬೇಕನ್ನಡ, ತೀನರಸೀಪುರ.